ಮಕ್ಕಳೇ, ಕಂಪಾಸ್ ಬಾಕ್ಸ್ನ ಪ್ಲಾಸ್ಟಿಕ್ ಸ್ಕೇಲ್ ಅನ್ನು ನಿಮ್ಮ ಕಣ್ಣುಗಳ ಮುಂದೆ ಬೆಳಕಿನ ಕಡೆಗೆ ಹಿಡಿದುಕೊಳ್ಳಿ ಮತ್ತು ಅದನ್ನು ನಿಧಾನವಾಗಿ ಓರೆಯಾಗಿಸಿ ಹಾಗೂ ನೀವು ಏನನ್ನು ನೋಡುವಿರಿ ಎಂದು ಹೇಳಿ. ಕಂಪಾಸ್ ಬಾಕ್ಸ್ನ ಪ್ಲಾಸ್ಟಿಕ್ ಸ್ಕೇಲನ್ನು ಬೆಳಕಿನ ಮುಂದೆ ಕಣ್ಣಿನ ಬಳಿ ಇರಿಸಿದಾಗ ವಿವಿಧ ಬಣ್ಣಗಳು ಗೋಚರಿಸುತ್ತವೆ. ಖಂಡಿತವಾಗಿ ಸರಿ. ಇದರರ್ಥ ಮಕ್ಕಳೇ, ಬೆಳಕು ವಿವಿಧ ಬಣ್ಣಗಳಾಗಿ ವಿಭಜನೆಯಾಗುವುದನ್ನು ನೀವು ನೋಡುತ್ತೀರಿ. ಅದೇ ರೀತಿ ಶ್ವೇತಪ್ರಕಾಶ, ಬಿಳಿ ಬೆಳಕು, ಒಂದು ಪ್ರಿಸಮ್, ಗಾಜಿನ ಪಟ್ಟಕದ ಮೂಲಕ 7 ಬಣ್ಣಗಳಾಗಿ ವಕ್ರೀಭವನಗೊಳ್ಳುತ್ತದೆ. ಈ ಸಮಯದಲ್ಲಿ ಪರಿಣಾಮ ಬೀರುವ ಕಿರಣವನ್ನು ಅವಲಂಬಿಸಿ ವಿವಿಧ ಬಣ್ಣಗಳು ವಿಭಿನ್ನ ಕೋನಗಳಲ್ಲಿ ಬದಲಾಗುತ್ತವೆ. ಬೆಳಕನ್ನು ಬೇರ್ಪಡಿಸಿದ ನಂತರ ಪಡೆದ ಬಣ್ಣಗಳ ಕ್ರಮವು ಕೆಂಪು, ಕಿತ್ತಳೆ, ಹಳದಿ, ಹಸಿರು, ನೀಲಿ, ಊದನೀಲಿ, ನೇರಳೆ. ಅಂತೆಯೇ ಬೆಳಕು ವಿದ್ಯುತ್ಕಾಂತೀಯ ವಿಕಿರಣ ಎಂದು ನಿಮಗೆ ತಿಳಿದಿದೆ. ತರಂಗಾಂತರವು ವಿಕಿರಣದ ಪ್ರಮುಖ ಗುಣವಾಗಿದೆ. ನಮ್ಮ ಕಣ್ಣುಗಳು ಬೆಳಕಿನ ತರಂಗಾಂತರಗಳಿಗೆ ಸೂಕ್ಷ್ಮವಾಗಿರುತ್ತವೆ. ಅದು 400 nm ಮತ್ತು 700 nm ನಡುವೆ ಇರುತ್ತವೆ. ಈ ಅವಧಿಯಲ್ಲಿ ಗೋಚರಿಸುವ ತರಂಗಾಂತರಗಳು ಕೆಂಪು, ಕಿತ್ತಳೆ, ಹಳದಿ, ಹಸಿರು, ನೀಲಿ, ಊದನೀಲಿ, ನೇರಳೆ ಮುಂತಾದ ವಿವಿಧ ಬಣ್ಣಗಳಲ್ಲಿರುತ್ತವೆ. ಈ ಬಣ್ಣದಲ್ಲಿ ಕೆಂಪು ಕಿರಣಗಳ ತರಂಗಾಂತರವು ಅತಿ ಉದ್ದವಾಗಿದೆ, ಅಂದರೆ ಸುಮಾರು 700 nmಗೆ ಹತ್ತಿರವಾಗಿರುತ್ತದೆ. ಆದರೆ ನೇರಳೆ ಕಿರಣಗಳ ತರಂಗಾಂತರವು ಅತಿ ಚಿಕ್ಕದಾಗಿದೆ, ಅಂದರೆ ಸುಮಾರು 400 nm. 1 nm = 10⁻⁻⁹ ಮೀಟರ್ಗೆ ಹತ್ತಿರದಲ್ಲಿರುತ್ತದೆ. ನಿರ್ವಾತದಲ್ಲಿ ಎಲ್ಲ ಆವರ್ತನಗಳ ಬೆಳಕಿನ ಅಲೆಗಳು ಒಂದೇ ವೇಗವನ್ನು ಹೊಂದಿರುತ್ತವೆ. ಆದರೆ ಈ ಬೆಳಕಿನ ಅಲೆಗಳು ವಸ್ತುವಿನ ಮಾಧ್ಯಮದಲ್ಲಿ ವಿವಿಧ ವೇಗದಲ್ಲಿ ಚಲಿಸುತ್ತವೆ. ಆದ್ದರಿಂದ ವಸ್ತುಗಳ ಮಾಧ್ಯಮದಲ್ಲಿ ಅವುಗಳ ವೇಗ ಒಂದೇ ಆಗಿರುವುದಿಲ್ಲ. ಆದ್ದರಿಂದ ವಿಭಿನ್ನ ಬಣ್ಣಗಳಿಗೆ ಮಾಧ್ಯಮದ ವಕ್ರೀಭವನ ಸೂಚ್ಯಂಕವು, ವಕ್ರೀಕಾರಕ ಸೂಚ್ಯಂಕ, ಬೇರೆ ಬೇರೆಯಾಗಿರುತ್ತದೆ. ಬಿಳಿ ಬೆಳಕು ಗಾಜಿನಂತಹ ಒಂದೇ ಮಾಧ್ಯಮದಲ್ಲಿ ಪ್ರತಿಫಲಿಸಿದರೂ ಬೆಳಕಿನ ವಿವಿಧ ಬಣ್ಣಗಳಿಗೆ ವಕ್ರೀಭವನದ ಕೋನವು ಬೇರೆ ಬೇರೆಯಾಗಿರುತ್ತದೆ. ಆದ್ದರಿಂದ ಸೂರ್ಯನ ಬಿಳಿ ಬೆಳಕು ಗಾಳಿಯಿಂದ ಯಾವುದೇ ವಕ್ರೀಕಾರಕ ಮಾಧ್ಯಮವನ್ನು ಪ್ರವೇಶಿಸಿದಾಗ ಅದು 7 ಬಣ್ಣಗಳ ಸ್ಪೆಕ್ಟ್ರಮ್ ರೂಪದಲ್ಲಿ ಹೊರಬರುತ್ತದೆ, ಅಂದರೆ ಅದು ಹೊರಹೊಮ್ಮುತ್ತದೆ. ವಸ್ತು ಮಾಧ್ಯಮದಲ್ಲಿ ಬೆಳಕನ್ನು ಅದರ ಘಟಕ ಬಣ್ಣಗಳಾಗಿ ಬೇರ್ಪಡಿಸುವ ಪ್ರಕ್ರಿಯೆಯನ್ನು ಬೆಳಕಿನ ವಿವರ್ತನೆ ಎಂದು ಕರೆಯಲಾಗುತ್ತದೆ. ಮೇಡಮ್, ಸ್ಪೆಕ್ಟ್ರಮ್ ವರ್ಣಪಟಲ ಎಂದರೇನು? ಬೆಳಕಿನ ಬಣ್ಣದ ಘಟಕಗಳಿಂದ ಮಾಡಲ್ಪಟ್ಟ ಬ್ಯಾಂಡ್ ಅನ್ನು ಸ್ಪೆಕ್ಟ್ರಮ್, ವರ್ಣಪಟಲ ಎಂದು ಕರೆಯಲಾಗುತ್ತದೆ. ಐಸಾಕ್ ನ್ಯೂಟನ್ ಅವರು ಸೂರ್ಯನ ಬೆಳಕಿನಿಂದ ಸ್ಪೆಕ್ಟ್ರಮ್, ವರ್ಣಪಟಲವನ್ನು ಪಡೆಯಲು ಗ್ಲಾಸ್ ಪೆಂಡ್ಯುಲಮ್ ಅಂದರೆ ಪ್ರಿಸಮ್ ಅನ್ನು ಮೊದಲು ಬಳಸಿದರು. ಒಂದು ಬಿಳಿ ಬೆಳಕಿನ ಕಿರಣವು ಪೆಂಡ್ಯುಲಮ್ ಮೂಲಕ ಹಾದು ಹೋದಾಗ ಅದು ವಕ್ರೀಭವನಗೊಳ್ಳುತ್ತದೆ ಮತ್ತು ಪ್ರತಿಫಲಿತ ಕಿರಣವನ್ನು ವಿವಿಧ ಕೋನಗಳಲ್ಲಿ ವಿವಿಧ ಬಣ್ಣದ ಕಿರಣಗಳಾಗಿ ಪರಿವರ್ತಿಸುತ್ತದೆ. ಕೆಂಪು ಬಣ್ಣದ ಕಿರಣವು ಅತಿ ಕಡಿಮೆ ಬಾಗುತ್ತದೆ. ಆದ್ದರಿಂದ ನೇರಳೆ ಕಿರಣಗಳು ಪೆಂಡ್ಯುಲಮ್ನಿಂದ ಬೇರೆ ಬೇರೆ ದಿಕ್ಕುಗಳಲ್ಲಿ ಹೊರಬರುತ್ತದೆ. ಹೊರಬರುವ ಸಮಯದಲ್ಲಿ ವಿವಿಧ ಬಣ್ಣಗಳ ಕಿರಣಗಳು ಬೇರ್ಪಡುತ್ತವೆ. ಈ ಕಾರಣದಿಂದಾಗಿ 7 ಬಣ್ಣಗಳ ಸ್ಪೆಕ್ಟ್ರಮ್, ವರ್ಣಪಟಲವನ್ನು ಪಡೆಯಲಾಗುತ್ತದೆ. ನಾವು ಈ ಸ್ಪೆಕ್ಟ್ರಮ್, ವರ್ಣಪಟಲವನ್ನು ನಮ್ಮ ಕಣ್ಣುಗಳಿಂದ ನೋಡುವಾಗ ಅದು ಈ ಚಿತ್ರದಂತೆ ಕಾಣುತ್ತದೆ. ನಿಮ್ಮ ಬುದ್ಧಿಯನ್ನು ಬಳಸಿ. 2 ಪೆಂಡ್ಯುಲಮ್ಗಳ ಸಹಾಯದಿಂದ ಬಿಳಿ ಪ್ರತಿಫಲಿತ ಬೆಳಕಿನಿಂದ ಬಿಳಿ ಉತ್ಸರ್ಜಿತ ಬೆಳಕನ್ನು ಹೇಗೆ ಪಡೆಯಬಹುದು? ಮಕ್ಕಳೇ, ಇದನ್ನು ಅರ್ಥ ಮಾಡಿಕೊಳ್ಳಲು ಒಂದು ಚಟುವಟಿಕೆಯನ್ನು ಮಾಡೋಣ. ಮೊಟ್ಟಮೊದಲಿಗೆ ಒಂದು ಪೆಂಡ್ಯುಲಮ್ ಅನ್ನು ತೆಗೆದುಕೊಳ್ಳಿ. ಇದರ ಮೇಲೆ ಬಿಳಿ ಬೆಳಕನ್ನು ಬೆಳಗಿಸಿ. ಇದರಿಂದ ನಿಮಗೆ ಸ್ಪೆಕ್ಟ್ರಮ್, ವರ್ಣಪಟಲ ದೊರೆಯುತ್ತದೆ. ಇದೇ ರೀತಿ ಇನ್ನೊಂದು ಪೆಂಡ್ಯುಲಮ್ ಅನ್ನು ತೆಗೆದುಕೊಳ್ಳಿ. ಈ ಪೆಂಡ್ಯುಲಮ್ ಅನ್ನು ಮೊದಲ ಪೆಂಡ್ಯುಲಮ್ನ ಸಮಾನಾಂತರವಾಗಿ, ಆದರೆ ತಲೆಕೆಳಕಾಗಿ ಇರಿಸಿ. ಅವುಗಳನ್ನು ಪರಸ್ಪರ ಸಮಾನಾಂತರವಾಗಿ ಇರಿಸಿ. 2 ಪೆಂಡ್ಯುಲಮ್ಗಳನ್ನು ಈ ರೀತಿಯಲ್ಲಿ ಇರಿಸುವ ಮೂಲಕ ಸ್ಪೆಕ್ಟ್ರಮ್,
ವರ್ಣಪಟಲದ ಬಣ್ಣಗಳು ಇನ್ನೊಂದು ಪೆಂಡ್ಯುಲಂ ಮೂಲಕ ಹಾದು ಹೋಗುತ್ತವೆ. ಎರಡನೇ ಪೆಂಡ್ಯುಲಂನ ವಿರುದ್ಧ ದಿಕ್ಕಿನಿಂದ ಬೆಳಕಿನ ಕಿರಣಗಳನ್ನು ಪಡೆಯಿರಿ. ಎರಡನೇ ಪೆಂಡ್ಯುಲಂನ ವಿರುದ್ಧ ದಿಕ್ಕಿನಿಂದ ಬರುವ ಬೆಳಕಿನ ಕಿರಣಗಳು ಬಿಳಿಯಾಗಿರುವುದನ್ನು ಈಗ ನೀವು ನೋಡಲು ಸಾಧ್ಯವಾಗುತ್ತದೆ. ಇದು ಏಕೆ ಸಂಭವಿಸುತ್ತದೆ ಎಂದು ಈಗ ನೀವು ಆಶ್ಚರ್ಯ ಪಡಬಹುದು. ಬಿಳಿ ಬೆಳಕು 7 ಬಣ್ಣಗಳ ಬೆಳಕಿನ ಮಿಶ್ರಣದಿಂದ ಮಾಡಲ್ಪಟ್ಟಿದೆ. ಮಕ್ಕಳೇ, ನಾವು ಗಾಜಿನ ಪೆಂಡ್ಯುಲಂ ಇರುವ ಝೂಮರ್ ಅನ್ನು ನೋಡೋಣ. ಇದರಲ್ಲಿ ಅಳವಡಿಸಿರುವ ಟಂಗ್ಸ್ಟನ್ ಬಲ್ಬ್ನ ಬೆಳಕು ಪೆಂಡ್ಯುಲಂ ಮೂಲಕ ಹಾದು ಹೋಗುವಾಗ ವಕ್ರೀಭವನಗೊಳ್ಳುತ್ತದೆ ಮತ್ತು ನಾವು ಆ ಬಣ್ಣದ ಕಿರಣಗಳನ್ನು ನೋಡಬಹುದಾಗಿದೆ. ಒಂದು ವೇಳೆ ನಾವು ಟಂಗ್ಸ್ಟನ್ ಬಲ್ಬ್ ಬದಲು ಎಲ್ಇಡಿ ಬಲ್ಬ್ ಬಳಸಿದರೆ ಇಂತಹ ಬಣ್ಣಗಳ ಕಿರಣಗಳು ಕಾಣಿಸುತ್ತವೆಯೇ? ಹೌದು. ಇಲ್ಲ, ಎಲ್ಇಡಿ ಮತ್ತು ಟಂಗ್ಸ್ಟನ್ ಬಲ್ಬ್ಗಳು ನಿಮಗೆ ಬೆಳಕನ್ನು ನೀಡುತ್ತವೆ. ಆದರೆ ಎಲ್ಇಡಿ ಬಲ್ಬ್ಗಳಿಂದ ಹೊರಸೂಸುವ ಬೆಳಕು 400 nm ನಿಂದ 700 nm ವರೆಗಿನ ಎಲ್ಲ ತರಂಗಾಂತರಗಳನ್ನು ಹೊಂದಿರುವುದಿಲ್ಲ. ಆದ್ದರಿಂದ ಸೂರ್ಯನ ಬೆಳಕು ಅಥವಾ ಟಂಗ್ಸ್ಟನ್ ಬಲ್ಬ್ನಿಂದ ಹೊರಬರುವ ಬೆಳಕಿನ ಬಣ್ಣದ ಸ್ಪೆಕ್ಟ್ರಮ್ ವರ್ಣಪಟಲದ ಎಲ್ಲ 7 ಬಣ್ಣಗಳು ಕಾಣಿಸುವುದಿಲ್ಲ.